ನೂಲಪುರ ನಿವಾಸಾಯ ಚಂದ್ರಶೇಖರ ಯೋಗಿನೇ ಶ್ರೀ ಸೃಗೀಶ್ವರೇಶಾಯ ನಮೋ ವೇದ ಸುಬೋಧನೆ ಬ್ರಹ್ಮೇತಿ ವ್ಯಪದೇಶಸ್ಯ ವಿಷಯಂ ಯಂ ಪ್ರಚಕ್ಷತೆ ವೇದಾಂತಿನೋ ಜಗನ್ಮೂಲಂ ತಂ ನಮಾಮಿ ಪರಂ ಶಿವಂ. ಪ್ರಾತಸ್ಮರಣೀಯ ಗುರುದೇವರನ್ನು ಸ್ಮರಣೆ ಮಾಡಿ ಇವತ್ತು ಈ ಒಂದು ಅಪರೂಪದ ಸಂದರ್ಭ. ನಾನು 7-8 ವರ್ಷದಿಂದ ಈ ರೋಡ್ ತಿರುಗಾಡ್ತಾ ಇದ್ದೆ. ಅಂದರೆ ಇಲ್ಲಿ ಒಂದು ನಮ್ಮದೇ ಮಠ ಐತೆ ಅಂತ ತಿಳ್ಕೊಂಡು ನೋಡೋಕ್ಕೆ ಅವಕಾಶ ಇರಲಿಲ್ಲ. ಇವತ್ತು ಆ ಮಠದೊಳಗೆ ಬರೋ ಅವಕಾಶ ನಮಗೆಲ್ಲ ಸಿಕ್ಕಿತಲ್ಲ. ಭಾಳ ಸಲ ನೋಡ್ತಿದ್ವಿ, ಯಾರ್ದು ಇರಬಹುದು ಅಂತಂದ್ರೆ ಬೋರ್ಡ್ ಓದಬೇಕು ಇಲ್ಲಿ ನೋಡಿದ ಮೇಲೆ ಅನಿಸ್ತಿತ್ತು ಎಷ್ಟು ಸುಂದರವಾಗಿ ಐತಲ್ಲ ಅಂತ ತಿಳ್ಕೊಂಡು. ಈ ಒಂದು 2 ತಿಂಗಳದ ಹಿಂದೆ ಸುಮಾರು ಈ ಕೆರೆ ಹತ್ರ 2 ತಾಸು ವಾಕಿಂಗ್ ಮಾಡಿದ್ದಿಲ್ಲೇ ನಾನು. ಆದರೆ ಇಲ್ಲಿ ಬರೋ ಯೋಗ ಸಿಗಲಿಲ್ಲ. ನೀ ನಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೆ ಕೃಪೆಯಾಗು ಅಂತ ತಿಳ್ಕೊಂಡೇನು ಹೇಳ್ಯಾರಲ್ಲ. ಈ ಆಶ್ರಮಕ್ಕೆ ರುದ್ರಮುನೀಶ್ವರ ಸ್ವಾಮಿಗಳು ಹೆಸರನ್ನು ತಗೊಂಡು ಈ ಆಶ್ರಮ ಪಾವನ ಕ್ಷೇತ್ರ ಮಾಡಿದ್ದು ಯಾರಂದ್ರೆ ಎನ್ನ ಪರಮಾರಾಧ್ಯ ಮಲ್ಲಯ್ಯಜ್ಜರು ಅಂತಂದರೆ ಇದು ತಪ್ಪಾಗಲಿಕ್ಕಿಲ್ಲ. ಅಂಥ ಮಹಾತ್ಮರ ಪಾದದಿಂದ ಇವತ್ತು ಈ ಆಶ್ರಮ 36 ವರ್ಷದಿಂದ ಇಲ್ಲಿ ನಡೀತಾ ಇದೆ. ಈ ಆಶ್ರಮಕ್ಕೆ ಭಾಳ ನೋಡ್ರಿ, ಈ ವೇದಿಕೆ ಒಳಗೆ ಪೂಜ್ಯರನ್ನು ಮೊದಲು ಮಾಡಿಕೊಂಡು ವೇದಿಕೆಯಲ್ಲಿರುವಂಥ ಎಲ್ಲ ಪೂಜ್ಯರಿಗೂ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಯಾಕಂದರೆ ಹೆಸರು ಹೇಳ್ಕೊತ ಹೋದ್ರೆ ಮತ್ತೆ 5 ನಿಮಿಷ ಅದರೊಳಗೆ ಹೋಗ್ತೈತೆ. ಈಗಾಗಲೇ ಅಲ್ಲೇಲಿ ನೋಡಕತ್ತಾರೆ, ಊಟ ಟೈಮ್ ಆಗೈತಿ, ಇನ್ನು ಪ್ರಸಾದಕ್ಕೆ ಬಿಡ್ತವ್ರು ಏನು ಇದನ್ನು ಮಾಡ್ತಾರೆ. ಇಲ್ಲ ಜನಿ ಅಲ್ಲಿ ಕೆಡ್ಕೊಂತಾರೆ ನೋಡಿ. ಒಂದು ಅಪರೂಪದ ಕಾರ್ಯಕ್ರಮ. ಯಾಕೆ ಹೇಳಿನಿ ಅಂತಂದ್ರೆ, ಮಲ್ಲಯ್ಯಜ್ಜರು ನಾನು ಅವ್ರು ಹೇಳ್ದಂಗೆ ಭಾಳ ಜನ ಸ್ವಾಮೀಜಿಯವ್ರು ನೋಡಿದ್ದೀನಿ. ನಾನು ಬಹುತೇಕ ಹೆಚ್ಚು ಕಡಿಮೆ ಒಂದೇ ಮಾತನಾಗ ಹೇಳ್ಬೇಕಂದ್ರೆ, ನನಗೆ 33 ವರ್ಷ ರನ್ನಿಂಗ್ ಅದಾವ. ಅದರೊಳಗೆ 20 ವರ್ಷದಿಂದ ಭಾರತ ಎಲ್ಲನೂ ತಿರುಗಾಡಿ ಬಂದಂಗೆ ಆಗೈತೆ ನಂದು. ಎಲ್ಲ ಸ್ವಾಮೀಜಿಯರು ನೋಡೀನಿ. ಆದರೆ ಎಲ್ಲ ಸ್ವಾಮಿಗಳು ಏನಿರ್ತಾರೆ ಅಂತಂದ್ರೆ, ಮುಂದೆ ಬರೋ ಮರಿ ನಾ ಹೆಂಗಿರ್ತೀನಲ್ಲ ಹಂಗೆ ಇರ್ಬೇಕಂತಾರೆ. ನಾ ಹೆಂಗಿರ್ತೀನಲ್ಲ ಹಂಗೆ ಇರ್ಬೇಕಂತಾರೆ. ಮತ್ತು ಬಂದ ಮೇಲೆ ನಾ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಂತಾರೆ. ಆದರೆ ಮಲ್ಲಯ್ಯಜ್ಜರು ಹಂಗಿಲ್ಲ. ಅವರು ಬಂದ ಮೇಲೆ ನನ್ನದು ಏನೂ ಇಲ್ಲ ಅನ್ನೋಂಥ ಏಕೈಕ ಸಂತ ಈ ಜಗತ್ತದೊಳಗೆ ಅದಾರಂದ್ರೆ ಅದು ಮಲ್ಲಯ್ಯಜ್ಜರು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಮಠಗಳು ಭಾಳ ಮಂದಿಗೆ ಬಿಟ್ಟು ಕೊಟ್ಟರು ಅವರು. ಮತ್ತು ಹೇಳಿದ್ರೆ ಏನು ಮಾಡೋದು, ಕೆಲವ್ರಿಗೆ ತ್ರಾಸು ಆಗ್ಬೋದು. ಎಷ್ಟರ ಮಟ್ಟಿಗೆ ಬೆಳೆಸ್ಯಾರ ಅಂತ ಕೇಳಿದ್ರೆ, ನೀವು ಮನ್ಯಾಗಿನ ಕೀಲಿನ ಮಕ್ಕಳಿಗೆ ಕೊಡಂಗಿಲ್ಲ, ನೀವು ಹಡ್ದಿರೋ ಮಕ್ಕಳಿಗೆ ನೀವು ಕೊಡಂಗಿಲ್ಲ. ಅಂದಮೇಲೆ ಎಲ್ಲೋ ಬೆಳೆದಿರುವಂಥ ಮಗನನ್ನು ತಗೊಂಡು ನಂದ ಮಗನಂಥ ಅಪರೂಪದ ಗುರುಗಳು ನಮಗೆ ಸಿಕ್ಕಾರಲ್ಲ, ಇದು ನಮ್ಮ ಜನ್ಮದ ಸೌಭಾಗ್ಯ. ಅದಕ್ಕೆ ಮಂಜುನಾಥ ಸ್ವಾಮಿಗಳು ಅವರು ಒಂದು ಮಾತು ಹೇಳಿದರು. ನಾನು ಯಾಕೆ ಅಪ್ಪಾಜಿ ಅವತ್ತು ಹೋದೆ, ಒಂದೇ ಕ್ಷಣದಾಗ ವಿಚಾರ ಮಾಡಿ, ನಾನು ವಿಚಾರ ಮಾಡಕತ್ತಿದ್ದೆ ಅದರ ತಾಯಿ ಹೆಂಗಿರ್ತಾಳೆ ಅಂದ್ರೆ, ಮಗನಿಗೆ ಏನು ಬೇಕನ್ನೋದು ಅಂದ್ರೆ ತಾಯಿಗೆ ಗೊತ್ತಿರ್ತದಲ್ಲ, ಎಲ್ಲರಿಗೂ ಗೊತ್ತಾಗಂಗಿಲ್ಲ. ಅದಕ್ಕೆ ಮಂಜುನಾಥ ಅಪ್ಪುಗಳ ಬಳಿ ಇಂಥದ್ದೊಂದು ಶಕ್ತಿ ಅದ ಅಂತ ತಿಳ್ಕೊಂಡು ಯಾರಿಗೆ ಗೊತ್ತಾಗತ್ತಂದ್ರೆ, ಯೋಗ್ಯ ಶಿಷ್ಯಾಗಿ ಹುಡುಕಾಡ್ಬೇಕಂದ್ರೆ ಅದಕ್ಕೆ ಯೋಗ್ಯ ಗುರುಗಳಿದ್ರೆ ಮಾತ್ರ ಯೋಗ್ಯ ಶಿಷ್ಯವನ್ನು ನಿರ್ಮಾಣ ಮಾಡೋಕ್ಕಾಗ್ತದೆ. ಮಂಜುನಾಥ ಅಪ್ಪುಗಳ ಬಳಿ ಶಕ್ತಿ ಇತ್ತು. ಆ ಶಕ್ತಿಯನ್ನು ಮತ್ತೆ ಪ್ರಕಟಗೊಳಿಸುವಂಥ ಯೋಗ್ಯ ಗುರುಗಳು ಯಾರಂದ್ರೆ ಅದಕ್ಕೆ ಮಲ್ಲಿಕರಾಜು ನಮ್ಮ ಮಲ್ಲಯ್ಯಪ್ಪವ್ರದ್ದು ಆಶೀರ್ವಾದ ಅವ್ರಿಗೆ ಸಿಕ್ತು. ಅವರು ಅಲ್ಲಿ ಬಂದಾಗ 2-3 ಸಲ ನಾನು ಒಂದೊಂದು ಸಲ ಸಿಟ್ಟು ಬರ್ತಿತ್ತು. ನಾ ಹೇಳಿದೆ ನಮ್ಮ ಮಠದಾಗಿರೋ, ಯಾಕಂದ್ರೆ ಅಲ್ಲಿ 2 ಕುರ್ಚಿ ಇವ್ರ ಪಕ್ಕಕ್ಕೆ ಕುರ್ಚಿ ನಂದಿತ್ತು. ಒಬ್ಬ ಹುಡುಗ ಊಟಕ್ಕೆ ನೀಡಕತ್ತಿದೆ, ಅದು ನಮ್ಮ ಅಭಿನವ ಅಪ್ಪುಗಳದೈತೆ ಅಂದರು. ನಾನಂದೆ ನನ್ನ ಜಾಗ ಪುಣ್ಯಾತ್ಮ ಕಸ್ಕೊಂಡೇನಪ್ಪ. ಅಲ್ಲಿ ಹೋದಾಗ ಅಂದಾಗ ಇಲ್ಲ, ನಾ ಅಂದೆ ಅಪ್ಪೋರೆಂದರು
ಕುರ್ಚಿ ಅದಕ್ಕ ಇಡೀ ಎಲ್ಲನೂ ನಿಮ್ಮದೈತಿ, ಯಾಕೆ ತಲೆ ಕೆಡಿಸ್ಕೋಕತ್ತೀರಿ ಕುರ್ಚಿ ಸಲುವಾಗಿ ಅಂದ್ರೆ ಅಷ್ಟು ಪ್ರೀತಿಯಿಂದ ಮಂಜುನಾಥ ಅಪ್ಪಗಳು ಆ ಮಟ್ಟದೊಳಗೆ ಬಂದ್ಮೇಲೆ ಒಂದೊಂದು ಸಲ ಒಂದು ಸಣ್ಣ ಕತೆ ನೆನಪಾಗ್ತದೆ. ಭಾಳ ಹೊತ್ತು ತಗಂಗಿಲ್ಲ, ಒಂದು 2 ತಾಸು ಆಗ್ತದೆ ಹೇಳಿ. ನನಗೊಂದು ನೆನಪಾದಾಗ ಅವತ್ತು ಅಜ್ಜಾರ ಹತ್ರ ಅಂದಿದ್ದೆ ನಾನು, ಈ ದೇಶದೊಳಗೆ ಭಾಳ ಜನ ರಾಜರಾಗಿ ಹೋಗಿದ್ದಾರೆ, ಭಾಳ ಜನ ರಾಜರಾಗಿ ಹೋಗಿದ್ದಾರೆ. ಆದರೆ ಇಂಥದ್ದೊಂದು ರಾಜ್ಯ ಈ ದೇಶಕ್ಕೊಂದು ಬಹಳ ದೊಡ್ಡ ತಿರುವು ಕೊಟ್ಟಿರುವಂಥದ್ದು ರಾಜ್ಯ ಏನಂದ್ರೆ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ತಮ್ಮ ತಂದೆಯನ್ನೇ ಕಳ್ಕೊಂಡ, ಆದರೆ ಧನಾನಂದನ ಕೈಯೊಳಗೆ ಆ ರಾಜ್ಯವನ್ನು ಸಿಕ್ತು, ಆ ದರ್ಬಾರ್ ನಡೆದಿತ್ತು, ಅಲ್ಲೆಲ್ಲ ಏನೇನೋ ನಡೀತಾ ಇತ್ತು. ಆದರೆ ಮತ್ತೆ ಮೌರ್ಯ ರಾಜ್ಯ ಸ್ಥಾಪನೆ ಮಾಡ್ಬೇಕಂತ ತಿಳ್ಕೊಂಡು ತಾಯಿ ಏನೆಲ್ಲ ಪ್ರಯತ್ನ ಮಾಡಿದಳು, ಧನಾನಂದನ ಆ ರಾಜ್ಯ ಮನೆತನದಾಗ ಹೋದಳು, ಆದರೆ ಆಗಲಿಲ್ಲ. ಕೊನೆಗೆ ಆ ಮಗನು ಏನಿಲ್ಲ, ಮಗ ನಂದೇ ಅಲ್ಲ ಅಂತ ತಿಳ್ಕೊಂಡು ಯಾರ ಕಡೆ ಬಿಟ್ರು ಅಂತಂದರೆ, ಯಾರ ಕಡೆ ಬಿಟ್ರಿ? ಚಾಣಕ್ಯನ ಕಡೆ. ಚಾಣಕ್ಯನ ಕಡೆ ಬಿಟ್ಟಾಗ ಸುಮಾರು ಆ ಚಾಣಕ್ಯ ಏನು ಮಾಡಿದ್ರು ಅಂತಂದ್ರೆ, ಚಂದ್ರಗುಪ್ತ ಹಿಂಗೆ ತಯಾರು ಮಾಡಿದ್ರಲ್ಲ, ನೀ 6 ತಿಂಗಳಲ್ಲ, ನಿನ್ನ ರಾಜ ಅಲ್ಲ, ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಬದುಕು, ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಟೋ ತಾಕತ್ತು ನಿನಗೆ ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಆ ಚಂದ್ರಗುಪ್ತ ರಾಜ್ಯವನ್ನು ಕೊಟ್ಟು ಮೌರ್ಯ ರಾಜ್ಯ ಸ್ಥಾಪನೆ ಮಾಡೋಕ್ಕೆ ಯಾರು ಕಾರಣ ಆಗತ್ತಾರೆ ಅಂತಂದ್ರೆ ಅದು ಚಾಣಕ್ಯ ಆದರು. ಹಂಗೆ ಎಲ್ಲವನ್ನು ಬಿಟ್ಟು ತಿರುಗಾಡ್ಕೋತಾ ಇರುವಂಥ ನಮ್ಮ ಚಂದ್ರಗುಪ್ತ ಇರುವಂಥ ಮಂಜುನಾಥರಿಗೆ 6 ತಿಂಗಳ ಮಠದಾಗ ಕೊಟ್ಟು ಎಲ್ಲ ವಿದ್ಯಾನ ಮತ್ತೆ ಪುನಃ ಅದಕ್ಕೆ ತುಂಬಿ ಇವತ್ತು ಈ ರಾಜ್ಯಕ್ಕೆ ಅವ್ರನ್ನ ಪಟ್ಟಾಭಿಷೇಕ ಮಾಡಾಕತ್ತಾರಂದ್ರೆ ಅವರಿಂದ ದೊಡ್ಡ ರಾಜ್ಯ ಸ್ಥಾಪನೆ ಆಗ್ತದ. ಅವ್ರು ಹೊಳ್ಳಿ ನೋಡುತ್ತಾರೆ, ಬರೀ ಕರ್ನಾಟಕ ಅಲ್ಲ, ಇಡೀ ಭಾರತ ಅಲ್ಲ, ವಿಶ್ವವೇ ಹೊಳ್ಳಿ ನೋಡುವಂಥ ವ್ಯವಸ್ಥೆ ಅವರೆಲ್ಲ ಶಕ್ತಿ ಅದ. ಕಾರಣ ಇಷ್ಟೇ, ಹಿಂದೆ ಗುರುಗಳು ಬಹಳ ಸಮರ್ಥ ಗುರುಗಳು ಅದಾರ. ಸಮರ್ಥ ಗುರುಗಳು ಇದ್ದಾಗ ಮಾತ್ರ ಗುರಿ ಮುಟ್ಟಕ್ಕೆ ಸಾಧ್ಯ. ಬರೀ ಮಂಜುನಾಥ ಅಪ್ಪಗಳಿಗೆ ಅಷ್ಟೇ ಅಲ್ಲ, ನನ್ನ ಬದುಕಿಗಂತೂ ಬಹಳ ದೊಡ್ಡ ತಿರುವು ಕೊಟ್ಟವರು. ಇವತ್ತು ನನ್ನ ಶ್ರೀಶೈಲ ಜಗದ್ಗುರುಗಳ ಸನ್ನಿಧಾನದ ಸೇವೆ, ಅದು ಎಲ್ಲದರ ಜೊತೆಗೆ ಒಂದು ಬದುಕು ಅನ್ನೋದು ಐತಲ್ಲ. ನಾವೆಲ್ಲ ಸ್ವಾಮಿಗಳು ಅದರಿಗೆ ಇಷ್ಟು ಮಂದಿ ನಾವು ಕುಂತೀವಲ್ಲ, ಪಟಕ್ನ ಹೋಗಿ ಎದ್ದಲ್ಲಿ ಹೋಗಿ ಪೇಟೆ ಬರ್ಸಕ್ಕೆ ಕುಂತ್ರಲ್ಲ. ಇದನ್ನು ಬೇರೆ ಸ್ವಾಮಿಗಳ ಮಟ್ಟಕ್ಕೆ ಹೋದಾಗ ನೋಡ್ರಿ ಹಿಂಗೆ ಕಾಣತೈತೆ, ಕಾಣಿಸ್ತದ? ಎಷ್ಟೋ ಮಂದಿ ಸ್ವಾಮಿಗಳು ಭೇಟಿಯಾಗಂಗಿಲ್ರಿ ಹೋದಾಗ ಅಂತ ತಿಳ್ಕೊಂಡು ಬೈದಾಡ್ಕೊತ ಹೋದವರು ಭಾಳ ಮಂದಿ. ಆದರೆ ಸರಳತೆ ಕಲಿಸಿದವ್ರು ಯಾರಂದ್ರೆ ಅದು ನಮ್ಮ ಮಲ್ಲಯ್ಯ ಅಜ್ಜಾರ. ಅಂತಹ ಸರಳತೆ ಬದುಕನ್ನು ನಮಗೆಲ್ಲ ಕಲಿಸ್ಕೊಡ್ತಿದ್ದಾರೆ. ಅವರ ಋಣ ನಮಗೆ ಯಾವಾಗಲೂ ನಾವು ತೀರ್ಸೋಕ್ಕೆ ಸಾಧ್ಯ ಇಲ್ಲ. ಅಂಥ ಗುರುಗಳು ಪಡ್ಕೊಂಡಿದ್ದು ನಮ್ಮೆಲ್ಲ. ನಾವಿಬ್ಬರು ಅಂತೂ ನಾ ಭಾಳ ಸಲ ಹೇಳ್ತೀನಿ, ಅಪ್ಪವರು ನಮ್ಮ ಜೀವನದಾಗ ಬಂದಿದ್ದು ಬಹಳಷ್ಟು ಬದಲಾವಣೆ. ಆ ಬದಲಾವಣೆಗೆ ಇನ್ನೂ ನಾವಂತೂ ನಾವಿಬ್ಬರು ಯಾಕೆ ಹೇಳಾಕತ್ತೀವಿ ಅಂತಂದ್ರೆ, ಅವರು ಮಂಜುನಾಥ, ನಾನು ಗುರುಸಿದ್ದೇಶ್ವರ ಆಗೋಕ್ಕಿಂತ ಮೊದಲು ನಾನು ಮಂಜುನಾಥನ ಆಗಿದ್ದೆ, ನನ್ನ ಹೆಸರು ಮಂಜುನಾಥನೇ ಇತ್ತು. ನಾವಿಬ್ಬರೂ ಕೂಡ ಅವರ ಚರಣ ಸೇವಕರು, ನಾವು ಇರುವವರೆಗೂ ಕೂಡ ಅವರ ಸೇವಕರಾಗೇ ಇರ್ತೀವಿ ಅಂತ ತಿಳ್ಕೊಂಡು ಹೇಳಿ, ಈ ಮಠದ ಇವತ್ತೇನು ಗುರುಗಳನ್ನೋದಕ್ಕಿಂತಲೂ ಈ ಮಠದ ಒಬ್ಬ ಸೇವಕರಾಗಿ ಅವರು ಈ ಸೇವೆಯನ್ನು ಒಪ್ಕೊಳ್ತಾ ಇದ್ದಾರೆ. ಈ ವನವನ್ನು ಬರೀ ಅವ್ರದ್ದಷ್ಟೇ ಜವಾಬ್ದಾರಿ ಅಲ್ಲ, ನಮಗೆಲ್ಲರ ಜವಾಬ್ದಾರಿ. ನಮಗೆ ಗುರಿ ಹೀಗೆ ನಡೀರಿ ಅಂತ ತಿಳ್ಕೊಂಡು ಗುರುಗಳು ನಮಗೆ ತೋರಿಸ್ತಾರೆ. ಅದನ್ನೆಲ್ಲರೂ ನಾವು ಈಗೇನು ಅಪ್ಪರು ಏನು ಸಂಕಲ್ಪ ಮಾಡಿರಲ್ಲ, ಮಂಜುನಾಥ ಅಪ್ಪುಗಳಿಗೆ ನಾವೆಲ್ಲ ಕೈ ಜೋಡಿಸಿ ಈ ಕಾರ್ಯವನ್ನು ಪರಿಪೂರ್ಣ ಮಾಡ್ತೀವಿ ಅಂತ ತಿಳ್ಕೊಂಡು ತಮ್ಮೆಲ್ಲರ ಮುಖಾಂತರ ಹೇಳಿ, ಮತ್ತು ನನ್ನ ಇಂಥ ಸೇವೆ ಅವ್ರು ಯಾವಾಗ ಕರೆದ್ರೂ ಕೂಡ ಈ ಆಶ್ರಮ ಸಲುವಾಗಿ ನಾನು ಒಬ್ಬ ಸೇವಕನಾಗಿ ಬರ್ತೀನಿ ಅಂತ ತಿಳ್ಕೊಂಡು ನನ್ನ ಮಾತನ್ನು ಕೊಡುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಿದ್ದೇನೆ. ತಮಗೆಲ್ಲರಿಗೂ ಶುಭವಾಗಲಿ. ಮಂಗಳವಾರ.